ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಕಾರ್ಯದರ್ಶಿ ಈ ವರ್ಷ ಅಂದರೆ 2025-26ನೇ ಸಾಲಿನ 10ನೇ ತರಗತಿ ಫಲಿತಾಂಶ ಬಂದಿದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಂದಿರೋ ಫಲಿತಾಂಶ ನಮಗೆಲ್ಲ ತುಂಬ ಖುಷಿ ತಂದುಕೊಟ್ಟಿದೆ. ಟೋಟಲ್ ಆಗಿ ಒಟ್ಟು 73 ಜನ ಎಕ್ಸಾಮ್ ಬರೆದಿದ್ದಾರೆ. ಆ 73 ಮಕ್ಕಳಲ್ಲಿ 600 ಮಕ್ಕಳು ತೊಗೊಂಡಿರೋಂಥ ಮಕ್ಕಳು. ಅಶ್ರಾ ಅಂಜುಮ್ ಅನ್ನೋ ಮಗು 609 ತೊಗೊಂಡಿದೆ. ಯೋಗಿತಾ ಅನ್ನೋ ಮಗು 608 ತೊಗೊಂಡಿದೆ. ಆಮೇಲೆ ಬಿಂದುಶ್ರೀ ಅನ್ನೋ ಮಗು 607 ತೊಗೊಂಡಿದೆ. ಆಮೇಲೆ ಚಂದು ಅನ್ನೋ ಮಗು 605 ತೊಗೊಂಡಿದೆ ಹುಡುಗ. ಆಮೇಲೆ ಐಶಾ ಅನ್ನೋ ಮಗು 603 ತೊಗೊಂಡಿದೆ. ಇದಲ್ಲದೆ 33 ಡಿಸ್ಟಿಂಕ್ಷನ್ಸ್ ಬಂದಿದೆ. ಆಮೇಲೆ 35 ಫಸ್ಟ್ ಕ್ಲಾಸ್ ಬಂದಿದೆ, 5 ಸೆಕೆಂಡ್ ಕ್ಲಾಸ್ ಬಂದಿದೆ. ಈ ಒಂದು ಗಡಿನಾಡಲ್ಲಿ ನಾವು ಈ ಥರ ಒಂದು ರಿಸಲ್ಟ್ ಕೊಟ್ಟೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಇದು 11 ವರ್ಷದಿಂದ ಇದು 11ನೇ ಬ್ಯಾಚ್. ಆಮೇಲೆ ಒಟ್ಟು 100ಕ್ಕೆ 100 ಫಲಿತಾಂಶ ಬಂದಿದೆ. ಅದರಿಂದ ಖುಷಿ ತಂದಿದೆ. ಏನಂದರೆ ಹಳ್ಳಿಯಲ್ಲಿ ಒಂದು ಸೇವೆ ಮಾಡೋ ಉದ್ದೇಶದಿಂದ ನಾವು ಈ ಸಂಸ್ಥೆ ಕಟ್ಟಿದ್ವಿ. ಆಮೇಲೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಆಗಿರುವಂಥ ನಮ್ಮ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಜೊತೆಗೆ ನಾವು ಸೇರಿ ಏನು ನಾವು ಈ ರಿಸಲ್ಟ್ ತೊಗೊಂಡಿದ್ದೀವಿ ಅದು ನಮಗೆ ತುಂಬ ಖುಷಿ ತಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಏನು ಒಂದು ವಿಷಯಪ್ಪ ಅಂತ ಹೇಳಿದ್ರೆ, ಗಡಿನಾಡಲ್ಲಿರುವಂಥ ಮಕ್ಕಳು ಎಲ್ಲರೂ ಹೇಳ್ತಾರೆ ಪೇಟೆಯಲ್ಲಿರೋ ಮಕ್ಕಳು ಒಳ್ಳೆಯ ರಿಸಲ್ಟ್ ತೊಗೊಳ್ತಾರೆ ಅಂತ. ನಮ್ಮ ಅನುಭವ ಹಳ್ಳಿಯಲ್ಲಿರೋ ಮಕ್ಕಳಲ್ಲಿರೋವಂಥ ಒಂದು ಪ್ರತಿಭೆ ಎಲ್ಲಿ ಇಲ್ಲ. ಅದನ್ನು ನಾವು ಆಚೆ ಕಡೆ ತೆಗೆಯೋದ್ರಿಂದ ಏನು ಅನ್ನೋ ಫಲಿತಾಂಶ ಇವತ್ತು ನಮಗೆ ಸಿಕ್ಕಿದೆ. ಅದಕ್ಕೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಸಂಸ್ಥೆ ಪರವಾಗಿ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. 3 ಮಕ್ಕಳು ನಮ್ಮ ಹತ್ರ ಒಂದು ಒಳ್ಳೆಯ ಫಲಿತಾಂಶ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಮಕ್ಕಳೆಲ್ಲರೂ ಫಸ್ಟ್ PUC ಸೆಕೆಂಡ್ PUC ಕೂಡ ಇದೇ ಫಲಿತಾಂಶ ತಗೋಬೇಕು. ಅವ್ರು ಇದೇ ಇಂಟ್ರೆಸ್ಟಲ್ಲಿ ಓದಬೇಕು. ಒಳ್ಳೆ ಕಾಲೇಜುಗಳು, ಆಮೇಲೆ ನಮ್ಮ ಮುಂದ್ಗಡೆ ಕಾಲೇಜಿದೆ, ಅದು ಒಳ್ಳೆ ಕಾಲೇಜಿದೆ, ಅಲ್ಲಿ ಬಂದವರು ಎಲ್ಲ ಮಕ್ಕಳನ್ನ ಸೇರಿಸಲಿ. ಅದರ ಜೊತೆಗೆ ಪೋಷಕರು ಇವಾಗ ನಮ್ಗೆ ಯಾವ ರೀತಿ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಆ ಮಕ್ಕಳಿಗೆ ಸಹಕಾರ ಮಾಡಿ ಅದಕ್ಕೆ ನಮ್ಮದು ಸಹಕಾರ ಇರುತ್ತೆ. ಆಮೇಲೆ ಮಕ್ಕಳು ಇವಾಗ ಯಾವ ರೀತಿ ಶ್ರದ್ಧೆಯಾಗಿ ಓದಿದ್ದಾರೆ ಅದೇ ಶ್ರದ್ಧೆ ಎಲ್ಲ ಮುಂದಿನ ದಿನಗಳಲ್ಲಿ ಅವರು ಇಂಜಿನಿಯರಿಂಗ್ ಆಗ್ತಾರೋ, ಡಾಕ್ಟರ್ ಆಗ್ತಾರೋ, ಬೇರೆ ಬೇರೆ ಫೀಲ್ಡ್ಗೆ ಹೋಗ್ತಾರೋ, ಎಲ್ಲದರಲ್ಲೂ ಅವ್ರು ಇದೇ ರೀತಿ ಖುಷಿಪಟ್ಟು ಈ ಫಲಿತಾಂಶ ಅವ್ರ ಜೀವನನ ರೂಪಿಸ್ಕೊಳ್ಳೋವರೆಗೂ ಕೊನೆಯ ಮಟ್ಟದವರೆಗೂ ಅವ್ರು ಇದೇ ಒಂದು ಕಾಳಜಿಯಿಂದ ಓದಿ ಅವ್ರಿಗೆಲ್ಲರಿಗೂ ಆ ಭಾವನೆ ಬರಲಿ. ಅದಕ್ಕೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ನಮ್ಮ ಮಕ್ಕಳಲ್ಲಿ ಹೇಳ್ತೀನಿ ಸರ್. ಈ ಥರ ಫಲಿತಾಂಶ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಯಾಕಂದರೆ ಇದಕ್ಕೆ ಮುಂಚೆ ಕೂಡ ಒಳ್ಳೆಯ ಫಲಿತಾಂಶ ಕೊಟ್ಕೊಂಡು ಬಂದಿದೆ. ನಮಗೆ ಮಕ್ಕಳು ಅವರು ಕೊಡುವಂಥ ಒಂದು ರಿಸಲ್ಟ್ ಏನಿದೆ, ನಾವೇನು ಪ್ರಿಪ್ರೇಟರೀಸ್ ಮಾಡ್ತಾ ಇರ್ತೀವಿ ಅದರಲ್ಲೇ ನಮಗೆ ಈ ಮಕ್ಕಳ ಒಂದು ಫಲಿತಾಂಶ ಗೊತ್ತಾಗುತ್ತೆ. ಒಂದು 3-4 ಪ್ರಿಪ್ರೇಟರಿ ಮಾಡುವಾಗ ಆ ಮಕ್ಕಳು ತೋರಿಸೋವಂಥ ಕಾಳಜಿ ಪ್ಲಸ್ ಅವ್ರು ತೊಗೊಳ್ಳೋವಂಥ ಮಾರ್ಕ್ಸ್ ನಮಗೆ ನಿರೀಕ್ಷೆ ಇದೆ. ಆಮೇಲೆ ನಾನು ಯಾವಾಗಲೂ ನಮ್ಮ ಶಿಕ್ಷಕರಿಗೆ ಹೇಳ್ತಾ ಇದ್ದೀನಿ, ಬರೀ ಒಂದು ಮಗು 600 ಅಂತ ತೊಗೊಳ್ಳೋದಾಗಲಿ, ಒಬ್ಬರಿಬ್ಬರು ತೊಗೊಳ್ಳೋದಲ್ಲ, ಜಾಸ್ತಿ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಕೊಡಿ ಅಂದರೆ ಈ ಸರಿ ಆ ಕೆಲಸ ಮಾಡಿದ್ದಾರೆ. 33 ಡಿಸ್ಟಿಂಕ್ಷನ್ ಕಡಿಮೆ ಅಲ್ಲ. ಯಾಕೆ ಅಂದರೆ ಒಟ್ಟು 73ರಲ್ಲಿ 33 ಜನ ಅಂದರೆ ಅದು ಒಳ್ಳೆಯ ಒಂದು ಫಲಿತಾಂಶ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಿ ಶಾಲೆಗಳಲ್ಲೂ ಅಷ್ಟು ಡಿಸ್ಟಿಂಕ್ಷನ್ಸ್ ಇಲ್ಲ. ಆಮೇಲೆ ಅದ್ರ ಜೊತೆಗೆ 35 ಫಸ್ಟ್ ಕ್ಲಾಸ್. ಹಾಗಾಗಿ ಫಲಿತಾಂಶದಲ್ಲಿ ನಮ್ಮ ಶಿಕ್ಷಕರು ತುಂಬ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಪೋಷಕರು ಸಹಕಾರ ಮಾಡಿದ್ದಾರೆ ಸರ್. ಆ ಒಂದು ಕಾರಣದಿಂದ ನಮಗೆ ನಾವೇನು ನಿರೀಕ್ಷೆ ಮಾಡಿದ್ದೀವಿ ಆ ಫಲಿತಾಂಶ ಬಂದಿದೆ. ನನ್ನ ಹೆಸರು ಸುಮಂಗ್ಲ ಅಂತ. ನಾನು ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಸುಂದರಪಾಡಿಯಲ್ಲಿ ಮುಖ್ಯೋಪಾಧ್ಯಾಯನಾಗಿ 13 ವರ್ಷಗಳಿಂದ ಕೆಲಸ ಮಾಡ್ತೀನಿ. ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ಫಸ್ಟು. ಆಮೇಲೆ 2025-26ನೇ ಸಾಲಿನ SSLC ಫಲಿತಾಂಶ ಅತ್ಯಂತ ಉತ್ತಮವಾಗಿ ಬಂದಿದೆ ಅಂತ ಹೇಳ್ತೀನಿ ನಮ್ಮ ಶಾಲೆಯಲ್ಲಿ. ಸೊ ಎಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಗುಣಮಟ್ಟ ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ 73 ಮಕ್ಕಳಲ್ಲಿ 33 ಮಕ್ಕಳು ಡಿಸ್ಟಿಂಕ್ಷನ್ಸ್ ಬರೋದು ಅಷ್ಟು ಈಸಿ ಇಲ್ಲ. ಇನ್ನೊಂದು ಏನು ಅಂದರೆ ಅದರಿಂದಲೇ ನಮಗೆ ಗುಣಮಟ್ಟ ಗೊತ್ತಾಗುತ್ತೆ. ಸೊ ಅದೆಲ್ಲ ರೀತಿಯಾದಂತಹ ಒಂದು ಫಲಿತಾಂಶ ನಮ್ಮ ಶಾಲೆ ಕೊಟ್ಟಿದೆ. ಇದರಿಂದ ನೀವು ತಿಳ್ಕೊಬೋದು ನಮ್ಮ ಶಾಲೆಯಲ್ಲಿ ಗುಣಮಟ್ಟ ಹೇಗಿದೆ ಅಂತ. ಅದೇ ರೀತಿ ಇನ್ನೊಂದು ಏನು ಅಂದರೆ LKGಯಿಂದ ಓದಿರೋ ಮಕ್ಕಳೇ ಜಾಸ್ತಿ ನಮ್ಮಲ್ಲಿ ಡಿಸ್ಟಿಂಕ್ಷನ್ಸ್ ಬಂದಿರೋ. ಸೊ ಮಧ್ಯದಲ್ಲಿ ಸೇರಿದ್ದಾರೆ 5th 6th ಎಲ್ಲ. ಆದರೆ ಇನ್ನೊಂದು ಸಂತೋಷಕರವಾದ ವಿಷಯ ಏನು ಅಂದರೆ ನಮ್ಮಲ್ಲಿ ಡಿಸ್ಟಿಂಕ್ಷನ್ಸ್ ಬಂದಿರೋ ಮಕ್ಕಳೆಲ್ಲ ಆಲ್ಮೋಸ್ಟ್ LKG to 10th ನಮ್ಮ ಹತ್ರ ಓದಿರೋ ಮಕ್ಕಳಾದ್ದರಿಂದ ಅದೊಂದು ನಮಗೆ ಸಂತೋಷ.
ಇದೆಲ್ಲ ನೀವು ನೋಡ್ತಾ ಇದ್ದೀರಾ ನಮ್ಮ ಫಲಿತಾಂಶ ಹೇಗಿದೆ ಅಂತ. ಒಂದು ಹಳ್ಳಿ ಪ್ರದೇಶದಲ್ಲಿ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವೇನಂತೀವಿ ಅಂದರೆ ಅತಿ ಹೆಚ್ಚು ಮೇಧಾವಿಗಳು ಎಲ್ಲಿದ್ದಾರೆ ಅಂದರೆ ಹಳ್ಳಿಯಲ್ಲೇ ಇರ್ತಾರೆ. ನಮ್ಗೆ ಆಲ್ಮೋಸ್ಟ್ ಗೊತ್ತು IAS IPS ಎಲ್ಲ ಎಲ್ಲಿ ಸೆಲೆಕ್ಟ್ ಆಗ್ತಾ ಇದ್ದಾರೆ ಅಂದರೆ ಹಳ್ಳಿ ಪ್ರದೇಶದಲ್ಲಿ. ಅದು ನಮ್ಮ ಕೋಲಾರ ಕಡೆಯಿಂದ ಕೂಡ ಜಾಸ್ತಿ ಆಗಿದೆ. ಸೊ ಇನ್ನೊಂದು, ನಮ್ಮ ಲಾಸ್ಟ್ ಇಯರಲ್ಲಿ ಒಂದು 2 ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ತು. ಅದು LKG ಇಂದ 10th ನಮ್ಮ ಹತ್ರ ಓದಿರೋ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿರೋದು, ಅದು ಒಂದು ಸಂತೋಷಕರದ ವಿಷಯ. ಅದು ನಮ್ಮ ಶಾಲೆ ಮಕ್ಕಳಾಗಿರೋದು ನಮಗಿನ್ನ ಸಂತೋಷ. ಅದೇ ರೀತಿ ಈ ವಿಷಯವನ್ನು ಹೇಳ್ತಾ, ಮೊದಲಿಗೆ ನಮ್ಮ SSLCಯಲ್ಲಿ ಫಲಿತಾಂಶದಲ್ಲಿ 5 ಮಕ್ಕಳಿಗೆ 600 ಬಂದಿದೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಮಕ್ಕಳು ಪಾಸಾಗಿದ್ದಾರೆ ಈ ವರ್ಷ, ಒಂದು ಸಂತೋಷ. ಸೊ ಅವ್ರಿಗೂ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ನೀವು ಒಂದು ಮಗುವನ್ನು ಒಂದು ಶಾಲೆಗೆ ಸೇರಿಸ್ಬೇಕು ಅಂದರೆ ಮೊದಲು ಯೋಚನೆ ಮಾಡಬೇಕಾಗಿರೋದು ಸಂಸ್ಕಾರ ಕಲಿಸ್ತಾ ಇದ್ದಾರೆ. ಮಗು ಯಾವ ರೀತಿ ನಡ್ಕೋಬೇಕು ಅನ್ನೋದಿದೆಯಲ್ವ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಶಾಲೆಯಲ್ಲಿ 100% ಸಂಸ್ಕಾರವನ್ನು ಕಲಿಸ್ತಾ ಇದ್ದೀವಿ. ಬೇಕಾದರೆ ನೀವು ಬಂದು ನೋಡ್ಬೋದು. ಇಲ್ಲಿ ನಮ್ಮ ಶಾಲೆಗೆ ಬಂದರೆ ಒಂದು ದೇವಾಲಯಕ್ಕೆ ಬರುವಂತಹ ಒಂದು ಫೀಲ್ ಬರುತ್ತೆ. ಬಂದಿದ್ದ ತಕ್ಷಣ ನಾವು ಶಾರದಾ ದೇವಿಯನ್ನು ಇಟ್ಟಿದ್ದೀವಿ. ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಮಗು ನಮಸ್ಕಾರ ಮಾಡ್ಕೊಂಡು ಶಾಲೆಗೆ ಯಾಕೆ ಬರಬೇಕು ಅಂದರೆ, ಶಾಲೆಯನ್ನು ದೇವಸ್ಥಾನ ಅಂತ ಹೇಳ್ತಾರೆ. ಇದು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿದರು, ಇದು ದೇಗುಲ ಅಂತ. ಸೊ ಅಂತಹ ಶಾಲೆ ಇದು. ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಸಂಸ್ಕಾರ, ಜ್ಞಾನ, ಅದೇ ರೀತಿ ನಡವಳಿಕೆ ಇವೆಲ್ಲವನ್ನು ಹೇಳ್ಕೊಡೋಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ. ನೀವು ಬಂದು ನಮ್ಮ ಶಾಲೆಯಲ್ಲಿರುವಂತಹ ನಮ್ಮ ವಾತಾವರಣ ಆಗಿರ್ಬೋದು, ನಮ್ಮ ಕಟ್ಟಡ ಆಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ನೀವೆಲ್ಲರನ್ನು ನೋಡಿಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ದಾಖಲಾತಿ ಮಾಡಿಸಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. Sri Venkateshwara International School. I am glad to join this school. I studied 12 years here. I am very happy to take such a result 609. This is all about the support of my teachers, my family and my hard work. Thank you. ನಾನು ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 607 ಅಂಕಗಳನ್ನು ಪಡೆದಿದ್ದೇನೆ. ನನಗೆ ತುಂಬ ಖುಷಿಯಾಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸಿಂದನೇ. ಟೀಚರ್ಸ್ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗಿದು ಸ್ಕೋರ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಜಾಸ್ತಿ ಹಾರ್ಡ್ ವರ್ಕ್ ನಮ್ಮ ಕಡೆಯೂ ಇದೆ ಆ್ಯಂಡ್ ಟೀಚರ್ಸ್ ಕಡೆ ಇದೆ, ಪೇರೆಂಟ್ಸ್ ಸಪೋರ್ಟ್ ಕೂಡ ಇದೆ. ಥ್ಯಾಂಕ್ ಯು. ಹೆಸರು ಚಂದು ಬಿ. ನಾನು ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 605 ಅಂಕಗಳನ್ನು ಪಡೆದಿದ್ದೇನೆ. ಇದಕ್ಕೆಲ್ಲ ನಮ್ಮ ಶಿಕ್ಷಕರು, ನಮ್ಮ ತಂದೆ ತಾಯಿಯರ ಸಪೋರ್ಟ್, ಅದಕ್ಕೆ ಇಷ್ಟು ಅಂಕ ಬಂದಿದೆ. ಧನ್ಯವಾದ. Venkateshwara International School. I studied past 12 years I am from LKG here. I scored 603, feeling very proud. Without my parents and teachers' support, I can't gain this. By the help of teachers and my parents' hard work, and my teachers' hard work gave the good result. So thanks to my teachers and my parents. Thanks. ప్రిన్సిపల్ గారికి, టీచర్స్కి, పేరెంట్స్కి, విద్యార్థులందరికీ నా హృదయపూర్వక నమస్కారములు. మా పాప పేరు యోగిత. తను 608 తీసిన దానివల్ల మాకు ఈరోజు చాలా ఆనందంగా ఉంది. స్కూల్ అందరూ చాలా శ్రమించారు. అందరికీ నా హృదయపూర్వక నమస్కారాలు. ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ವೆಂಕಟೇಶ್ವರ ವಿದ್ಯಾಸಂಸ್ಥೆಗೆ ನಮಗೂ ಸುಮಾರು 14 ವರ್ಷದಿಂದ ನೆಂಟು. ಮಕ್ಕಳಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕಿಂತ ಶಿಸ್ತು. ಆ ಶಿಸ್ತನ್ನು ಈ ವೆಂಕಟೇಶ್ವರ ಸ್ಕೂಲಲ್ಲಿ ನಾವು ತುಂಬ ಕಂಡಿದ್ದೀವಿ. ತುಂಬ ಚೆನ್ನಾಗಿದೆ ಶಿಸ್ತು ಅನ್ನೋದು. ಇಲ್ಲಿರ್ತಕ್ಕಂಥ ಶಿಕ್ಷಕರು ಮಕ್ಕಳ ಬಗ್ಗೆ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವ್ರನ್ನ ಒಂದು ನಡವಳಿಕೆಯನ್ನು ತಿದ್ದುತ್ತಾರೆ. ಅವರು ತುಂಬ ಖುಷಿಯಾಗುತ್ತೆ. ಈ ಮ್ಯಾನೇಜ್ಮೆಂಟ್ ಸಾಹೇಬರು ಕೂಡ ಅಷ್ಟೇ, ನಮ್ಮ ಗುರು ಸ್ವಾಮಿಗಳು ಕೂಡ ಎಲ್ಲ ಮಕ್ಕಳ ವಿಷಯದಲ್ಲೂ ತುಂಬ ಕೇರ್ಫುಲ್ಲಾಗಿ ತಗೊತಾರೆ. ನಮಗಂತೂ ತುಂಬ ಖುಷಿಯಾಗುತ್ತೆ. ನನ್ನ ಮಕ್ಕಳು, ದೊಡ್ಡ ಮಗಳು ಇಲ್ಲೇ ಓದಿದ್ದು, ಇವಾಗ 2ನೇ ಮಗು ಇದು ಬಿಂದು. 607 ಅಂಕಗಳನ್ನು ಗಳಿಸಿ ನನಗೆ ತುಂಬ ಖುಷಿ ತಂದಿದ್ದಾರೆ. ಈ ಒಂದು ಶಾಲೆಯ ಶಿಕ್ಷಕರು ಈ ಮಕ್ಕಳಿಗೆ ಈ ಥರ ಒಂದು ವಿದ್ಯಾಭ್ಯಾಸವನ್ನು ಕಲಿಸಿ ಅವರ ಒಂದು ಜೀವನವನ್ನು ಮುಂದಕ್ಕೆ ಸಾಗೋ ರೀತಿಯಲ್ಲಿ ನಡ್ಕೊಂಡ್ಬಂದಿದ್ದಾರೆ. ಎಲ್ಲ ಒಂದು ಶಿಕ್ಷಕ ವೃಂದದವರೆಗೂ ನನ್ನ ಮನಸ್ಫೂರ್ತಿಯಾಗಿ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಖುಷಿ ಆಗ್ತಾಯಿದೆ. ನಮ್ಮ ಶಾಲೆ 100% ರಿಸಲ್ಟ್ ಬಂದಿದೆ. ಸೊ ನಮ್ಮ ಸ್ಕೂಲ್ ಟೀಮ್ ಎಫರ್ಟಿಂದ ಮತ್ತು ಮಕ್ಕಳ ಸಹಕಾರದಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ. ಸೊ ಎಲ್ಲ ಸಬ್ಜೆಕ್ಟ್ಸಲ್ಲೂ ಒಳ್ಳೆಯ ರಿಸಲ್ಟ್ ಬಂದಿದೆ ಎಲ್ಲ ಮಕ್ಕಳಿಗೂ. ಸೊ ಮುಂದಿನ ಫ್ಯೂಚರ್ ಚೆನ್ನಾಗಿರಲಿ ಅಂತ.
6ನೇ ಸಾಲಿನಲ್ಲಿ ನಮ್ಮ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿದೆ. ಒಳ್ಳೆ 600 ಮೇಲೆ 5 ಜನ ತೊಗೊಂಡಿದ್ದಾರೆ, ಡಿಸ್ಟಿಂಕ್ಷನ್ಸ್ 33 ತೊಗೊಂಡಿದ್ದಾರೆ. ಒಳ್ಳೆ ಫಲಿತಾಂಶ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಗುರು ಸರ್ ಅವರು ಮತ್ತು ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀ ಸುಮಂಗಲ ಮೇಡಮ್ ಅವರು ಮತ್ತು ನಮ್ಮೆಲ್ಲ ಟೀಚರ್ಸು ಹಾರ್ಡ್ ವರ್ಕು ಮತ್ತು ಮಕ್ಕಳ ಒಂದು ಹಾರ್ಡ್ ವರ್ಕು, ಪೇರೆಂಟ್ಸ್ ಒಂದು ಸಪೋರ್ಟಿಂದ ನಾವೊಂದು ಈ ಫಲಿತಾಂಶನ ಕೊಡೋಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲ respected administrative and administrators and my dear parents and my dear students and my dear guidance. First, we did dedication and hard work, consistency for our students. They also did everything. So that is the purpose we gained 100% result. Thank you. ವೆಂಕಟೇಶ್ವರ ಶಾಲೆಯಲ್ಲಿ 25-26ನೇ ಸಾಲಿನ ಫಲಿತಾಂಶವನ್ನು ಕಂಡು ನನಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ 625ಕ್ಕೆ 609 ತಗೊಂಡು ಇನ್ನೂ ಅನೇಕ ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸನ್ನು ಗಳಿಸಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಜೊತೆಗೆ ಇಲ್ಲಿ ಸೇವೆ ಸಲ್ಲಿಸಿ 7 ವರ್ಷಗಳಾಗ್ತಾಯಿದೆ. ಇದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಜೊತೆಗೆ ನಮ್ಮ ಸರ್ ಅವರು ಮತ್ತು ನಮ್ಮ ಸುಮಂಗಲ ಮೇಡಮ್ ಅವರ ಒಂದು ಸಹಕಾರದಿಂದ ಇಷ್ಟೆಲ್ಲ ಮಾಡಲು ಸಾಧ್ಯ ಆಯಿತು.